ಆ್ಯಂಡ್ ಸೇಮ್ ಪ್ಯಾಟ್ರನ್. ಗೈಸ್ ಸ್ಲಿಪ್ಪಾಗಿ ಕೆಳಗೆ ಬಿತ್ತು, ಏನಾಯಿತೋ ಗೊತ್ತಿಲ್ಲ, ಚೆಕ್ ಮಾಡೋಣ. ಈ ಕೂಪನ್ಸಲ್ಲಿ ಏನಾಗ್ತಾರೆ ಅಂದರೆ ಒಂದು ಒಳ್ಳೆ ರಿವ್ಯೂ ಕೊಟ್ಟು ಒಂದು ಸ್ಕ್ರೀನ್ಶಾಟ್ನ ನೀವು ಮೇಲ್ ಮಾಡಿದ್ರೆ ₹500 ಕೊಡ್ತೀವಿ ಅಂತ. ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನೆಲ್. ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸೌಂಡ್ ಟೆಸ್ಟ್ ಮಾಡೋಣ ಬನ್ನಿ. ಇವಾಗ ನನ್ನ ವಾಯ್ಸ್ ಎಷ್ಟು ಕ್ಲಿಯರಾಗಿ ಕೇಳಿಸ್ತಿದೆ ಏನಕ್ಕೆ ಅಂದರೆ ನಾನು ತುಂಬ ಹತ್ರದಲ್ಲಿದ್ದೀನಿ ಕ್ಯಾಮ್ರಾದಲ್ಲಿ. ಗೈಸ್, ಇವಾಗ ಒಂದು ತಕ್ಕ ಮಟ್ಟಕ್ಕೆ ಕೇಳಿಸ್ತಾ ಇದೆ. ಇವಾಗ ಒಂದು ರೇಂಜಿಗೆ ಕೇಳಿಸ್ತಿರ್ಬೋದು, ಯಾಕಂದರೆ ನಾನು ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದೀನಿ. ಇವಾಗ ಓಕೆ ಅಷ್ಟು ಕ್ಲಿಯರ್ ಇಲ್ಲ, ಬಟ್ ನಾನು ತುಂಬ ಜೋರಾಗಿ ಮಾತಾಡ್ತಾ ಇದ್ದೀನಿ. ಅಲ್ಲಿ ಗಂಟೆ ಕೇಳಿಸ್ಬೋದು, ಬಟ್ ಎಕೋ ಜಾಸ್ತಿ ಇದೆ ಅನ್ಸುತ್ತೆ. ಗೈಸ್, ಇವಾಗ ಕೇಳಿಸ್ತಾ ಇದೆಯಾ? ಇವಾಗ ಕ್ಲಿಯರಾಗಿ ಕೇಳಿಸ್ತಿದೆ, ಯಾಕೆಂದರೆ ನಾನು ಇಲ್ಲೇ ಇದ್ದೀನಿ ಗಾಯ್ಸ್. ನಾನು ಯಾಕೆ ಈ ಚೆಕ್ ಮಾಡಿದೆ ಅಂತ ಯೋಚನೆ ಮಾಡ್ತಿದ್ದೀರಾ ಗೈಸ್? ವಿಷಯ ಇದೆ. ನಾನು ಇವಾಗ ಮಾಡ್ತಿರೋ ವಿಡಿಯೋ ಬಂದು ಅನ್ಬಾಕ್ಸಿಂಗ್ ವಿಡಿಯೋ. ಯಾವ ಪ್ರಾಡಕ್ಟು ಅಂದರೆ ಬನ್ನಿ ನೀವೇ ನೋಡೋದಂತೆ. ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಿರೋ ಪ್ರಾಡಕ್ಟ್ ಬಂದು ವೈರ್ಲೆಸ್ ಮೈಕ್ರೋಫೋನ್. ಸೊ ಮಾರ್ಕೆಟಲ್ಲಿ ತುಂಬ ಬ್ರ್ಯಾಂಡ್ ಮೈಕ್ರೋಫೋನ್ ಇದೆ. ಇದನ್ನ ಏನಕ್ಕೆ ಸೆಲೆಕ್ಟ್ ಮಾಡಿದೆ ನಾನು ಅಂದರೆ ಇದು ಚೀಪ್ ಆ್ಯಂಡ್ ಬೆಸ್ಟ್ ಗುರು. ಸೊ ನಾವು ಮಿಡಿಲ್ ಕ್ಲಾಸ್ ಅವರು ಏನು ಥಿಂಕ್ ಮಾಡ್ತೀವೋ ಇಲ್ವೋ, ಕಮ್ಮಿ ರೇಟಲ್ಲಿ ಒಳ್ಳೆ ಪ್ರಾಡಕ್ಟ್ ಸಿಕ್ಕಿದ್ರೆ ಸಾಕಪ್ಪ ಅಂತ ಹುಡುಕ್ತಾ ಇರ್ತೀವಿ. ಸೊ ನಾನು ಆ ಥರ ಹುಡುಕ್ಬೇಕಾದ್ರೆ ಸಿಕ್ಕಿದ ಪ್ರಾಡಕ್ಟೇ ಇದು. ಸೊ ಬ್ರ್ಯಾಂಡ್ ಬಂದು ಕಿಂಗ್ ಆನ್ ಅಂತ. ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಅಮೆಝಾನಲ್ಲಿ. ಬಾಕ್ಸು ಡಿಸೈನ್ ಸಕ್ಕದಾಗಿದೆ. ಈ ಮೈಕ್ರೋಫೋನಲ್ಲಿ ಕ್ಲಿಪ್ ಮ್ಯಾಗ್ನೆಟ್ ಇದೆ, ವಿಂಡ್ ಸ್ಕ್ರೀನ್ ಇದೆ, ರಿಯಲ್ ಟೈಮ್ ಮೈಕ್ ಮಾನಿಟರಿಂಗ್ ಇದೆ. ಇದು ನಂಗೆ ಗೊತ್ತಿಲ್ಲ ಏನಂತ, ನೋಡೋಣ. ಆ್ಯಂಡ್ ಪೋರ್ಟಬಲ್ ಚಾರ್ಜಿಂಗ್ ಕೇಸ್, ಪ್ಲಗ್ ಇನ್ ಪ್ಲೇ, ಹೈಫೈ ಆಡಿಯೋ ಅಂದರೆ HD ಕ್ವಾಲಿಟಿ ಆಡಿಯೋ ಇದೆ. ಆ್ಯಂಡ್ ಇದು ರಿಸೀವರ್, ಇವೆರಡು ಮೈಕ್ರೋಫೋನ್ ಇರುತ್ತೆ. ಅಂದರೆ ಈ ಬಾಕ್ಸಲ್ಲಿ 2 ಮೈಕ್ರೋಫೋನ್ ಇದೆ. ಸೊ ಓಕೆ, ನನಗಿಲ್ಲಿ ಇಷ್ಟ ಆಗಿದ್ದೇನೆಂದರೆ ಕಿರೀಟ ಕೊಟ್ಟು ಕೆಳಗಡೆ ಕಿಂಗ್ 1 ಇಲ್ಲ ಕಿಂಗ್ ಆನ್, ಯಾವ ಥರನಾದರೂ ಪ್ರೊನೌನ್ಸ್ ಮಾಡ್ಬೋದು, ಚೆನ್ನಾಗಿದೆ ಒಂಥರ. ಸೊ ಇದನ್ನು ಅನ್ಬಾಕ್ಸ್ ಮಾಡೋದಾದರೆ, ವಾವ್, ಇದೊಂಥರ ಒಂಥರ ಲಕ್ಸುರಿ ಫೀಲ್ ಆಗ್ತೈತೆ ಆಯಿತಾ. ಒಂದು ದೊಡ್ಡ ಕೇಸ್ ಇದೆ, ಇದು ಸ್ಕ್ರೀನ್ ಬರುತ್ತೆ, ಅದ್ರ ಪಕ್ಕ ಒಂದು ಚಿಕ್ಕ ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಏನೇನಂತ ನೋಡೋಣ. ಫಸ್ಟ್ ಈ ದೊಡ್ಡ ಕೇಸ್ ತಗೊಳ್ಳೋಣ. ಒಂಥರ ಯೂಶ್ವಲಿ ಇದು ಯಾವ ಥರ ಇದೆ ಅಂದರೆ ಬ್ಲೂಟೂತ್, ವೈರ್ಲೆಸ್ ಬ್ಲೂಟೂತ್ ಕೇಸ್ ಇರುತ್ತಲ್ಲ, ಸೇಮ್ ಪ್ಯಾಟ್ರನಲ್ಲಿ ಡಿಸೈನ್ ಮಾಡಿರೋದು. ಆ್ಯಂಡ್ ಅಂದರೆ ವೈರ್ಲೆಸ್ ಅಲ್ವಾ, ಚಾರ್ಜ್ ಮಾಡೋಕ್ಕೋಸ್ಕರ ಇದು ಪವರ್ ಬ್ಯಾಂಕ್ ಆಗಿರುತ್ತೆ. ಸೊ ಇಲ್ಲಿ C ಟೈಪ್ ಚಾರ್ಜರ್ ನೀವು ನೋಡ್ಬೋದು. ಸೊ ಇಲ್ಲಿ ಸ್ಕ್ರೀನು, ಕೇಸು ಓಕೆ, ಕೇಸ್ ಕ್ವಾಲಿಟಿ ಕಟ್ಕೊಂಡು ನಮಗೇನಾಗಬೇಕು, ಮೈಕ್ರೋಫೋನ್ ಚೆನ್ನಾಗಿ ವರ್ಕ್ ಆದರೆ ಸಾಕು ನಮಗೆ. ಸೊ ಇಲ್ಲಿ ನೀವು ಇಲ್ಲಿ ನೋಡ್ಬೋದು. ಸೊ ನಾನು ಆಚೆ ತೆಗಿತಿದ್ದಂಗೆ ಈ ಕನೆಕ್ಟಿವಿಟಿ ಲೈಟ್ ಬ್ಲಿಂಕ್ ಆಗ್ತಿದೆ. ಸೊ ಇದರಲ್ಲಿ ನೀವು ನೋಡ್ಬೋದು 4 ಸಿಂಬಲ್ ಇದೆ. ಒಂದು ಬ್ಯಾಟ್ರಿ ಸಿಂಬಲ್, ಒಂದು ಕನೆಕ್ಟಿವಿಟಿ ಸಿಂಬಲ್, ಒಂದು ಮೈಕ್ ಸಿಂಬಲ್, ಇನ್ನೊಂದು ಮೇ ಬಿ ನಾಯ್ಸ್ ಕ್ಯಾನ್ಸಲೇಷನ್ ಇರ್ಬೋದು. ಸೊ ಇದೊಂದಿದೆ. ಆ್ಯಂಡ್ ಸೇಮ್ ಪ್ಯಾಟ್ರನ್. ಗೈಸ್ ಸ್ಲಿಪ್ಪಾಗಿ ಕೆಳಗೆ ಬಿತ್ತು, ಏನಾಯಿತೋ ಗೊತ್ತಿಲ್ಲ, ಚೆಕ್ ಮಾಡೋಣ. ಸೇಮ್ ಪ್ಯಾಟ್ರನ್, ಎರಡೂ ನೋಡೋದು ಅಕ್ಕಪಕ್ಕ ಇಟ್ಟರೆ ಯಾವುದು ಏನು ಒಂದು ಗೊತ್ತಾಗಲ್ಲ. ಆ್ಯಂಡ್ ಇಲ್ಲಿ ನೋಡ್ಬೋದು ಇದು ರಿಸೀವರ್. ಸ್ಟಿಕ್ಕರ್ ತೆಗೆಯೋಣ. ಒಂಥರ ಎಲಿಗೆಂಟ್ ಆಗಿದೆ, ಒಂಥರ ಲಕ್ಸುರಿ ಆಗಿದೆ ಅಂತಲೂ ಹೇಳ್ಬೋದು. ಸೊ ಇದ್ರ ರೇಟು ಏನಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ, ಕೊನೆ ತನಕ ವಿಡಿಯೋ ನೋಡಿ ಗೈಸ್. ಓಕೆ, ಸೊ ಈ ಬಾಕ್ಸಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಇನ್ನೊಂದು ಚಿಕ್ಕ ಬಾಕ್ಸ್ ಇದೆ. ಆ್ಯಂಡ್ ಇಲ್ಲಿ ಕೆಳಗಡೆ 2 ಸ್ಲಿಪ್ ಇದೆ, ಏನಂತ ಆಮೇಲೆ ನೋಡೋಣ. ಓಕೆ, ಸೊ ಇದು ಕೈಂಡ್ ಆಫ್ ಪವರ್ ಬ್ಯಾಂಕ್ ಥರ ಕೆಲಸ ಮಾಡುತ್ತೆ. ಸೊ ಇದರಲ್ಲೂ ಕೂಡ ಚಾರ್ಜ್ ಇಟ್ಕೊಳ್ಳುತ್ತೆ. ಇದನ್ನು ಚಾರ್ಜ್ ಮಾಡೋಕ್ಕೋಸ್ಕರ ಕೊಟ್ಟಿರೋ C ಟೈಪ್ USB to C ಚಾರ್ಜಿಂಗ್. ಆ್ಯಂಡ್ ಇಲ್ಲಿ ನೋಡ್ಬೋದು ಇದಕ್ಕೆ ಒಂದು ಕಾಂಪ್ಲಿಮೆಂಟ್ರಿ ಥರ ಒಂದು ಹೆಡ್ಸೆಟ್ ಕೊಟ್ಟಿದ್ದಾರೆ. ಅದು C ಪಿನ್ ಕನೆಕ್ಟೆಡ್ ಹೆಡ್ಸೆಟ್ಟು. ಸೊ ಇದು ಕ್ವಾಲಿಟಿ ಹೇಗಿದೆ ಅಂತ ನೋಡಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡ್ತೀನಿ ಗೈಸ್. ಆ್ಯಂಡ್ ಇದನ್ನು ನೋಡ್ಬೋದು. ವಾವ್, ಏನು ಸಕ್ಕತ್ತಾಗಿದೆ, ಫುಲ್ಲು ನೈಸ್ ಆಗಿದೆ ಅವರು. ಸೊ ಇಲ್ಲೇನಿದೆ ಫರ್ರು, ಇದು ಆಲ್ಮೋಸ್ಟ್ 100% ಇಲ್ಲ ಅಂದರೆ ಒಂದು 90% ನಾಯ್ಸ್ ಕಂಟ್ರೋಲ್ ಮಾಡುತ್ತೆ. ಸೊ ಇದನ್ನು ನಾವು ಈ ಫೋನ್ ಇದೆಯಲ್ಲ, ಇದ್ರ ಸುತ್ತ ನಾವು ಹಾಕ್ಕೊಂಡು ಯೂಸ್ ಮಾಡಬೇಕು. ಓಕೆ, ಸೊ ಇವಾಗ ಇಲ್ಲಿ ನೋಡೋದಾದರೆ ಇಲ್ಲೊಂದು ಪವರ್ ಬಟನ್ ಇದೆ.
ಆಯಿತಾ. ಅದ್ರ ಕೆಳಗಡೆ ನಾಯ್ಸ್ ಕ್ಯಾನ್ಸಲೇಷನ್ ಏನೋ ಇದೆ, ಬಟ್ ಅದೇನು ವರ್ಕ್ ಆಗುತ್ತೆ ಗೊತ್ತಿಲ್ಲ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಕ್ಲಿಪ್ ಇದೆ. ಓಕೆ, ಸೊ ಇದನ್ನು ಎತ್ತರೆ ಇದು ಮ್ಯಾಗ್ನೆಟಿಕ್ ಕ್ಲಿಪ್ ನೋಡಿ. ಮ್ಯಾಗ್ನೆಟ್ ಅಂತೂ ತುಂಬ ಪವರ್ಫುಲ್ ಆಗಿದೆ. ಸೌಂಡ್ ಕೇಳಿಸ್ತಾ ಇದೆಯಾ? ಈ ಈ ಈ ಸ್ಟೇಜಿಗೆ ಕರ್ಕೊಬಂದರೆ ಪಟಕ್ ಅಂತ ಕಚ್ಕೊಳ್ಳುತ್ತದು. ಸೊ ಇದೇನಂದರೆ ನೀವು ಕ್ಲಾತಲ್ಲಿ ಆರಾಮಾಗಿ ಫಿಟ್ ಮಾಡ್ಕೋಬೋದು, ಬೀಳುತ್ತೆ ಅನ್ನೋ ಭಯನೇ ಇಲ್ಲ, ಯಾಕೆಂದರೆ ಅಷ್ಟು ಸ್ಟ್ರಾಂಗ್ ಆಗಿದೆ ಮ್ಯಾಗ್ನೆಟ್. ಗೈಸ್, ಇದು ಈ ಪ್ರೈಸ್ ರೇಂಜ್ಗೆ ನಾನು ಕೊಟ್ಟಿರೋ ಪ್ರೈಸ್ಗೆ, ನಾನು ನಿಮಗೆ ಇನ್ನೂ ಪ್ರೈಸ್ ಎಷ್ಟು ಅಂತ ಹೇಳಿಲ್ಲ, ಬಟ್ ನಾನು ಕೊಟ್ಟಿರೋ ಪ್ರೈಸ್ ರೇಂಜ್ಗೆ ಇದು ಹ್ಯಾಟ್ಸ್ ಆಫ್ ಪ್ರಾಡಕ್ಟ್. ಸೊ ಇದನ್ನು ನಾನು ಇನ್ನೂ ಯೂಸ್ ಮಾಡಿಲ್ಲ, ಇದು ಯೂಸ್ ಮಾಡ್ತೀನಿ. ಇದ್ರ ಕ್ವಾಲಿಟಿ ಹೇಗಿರುತ್ತೆ ಅಂತ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಇಲ್ಲಿ ತನಕ ನಾನು ಮೈಕ್ ಹಾಕೊಳ್ದೇ ವಿಡಿಯೋ ಮಾಡ್ತಿದ್ದೆ. ಈ ಮೈಕ್ರೋಫೋನ್ನ ಹಾಕ್ಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಈಗ ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಈಗ ಈ ಥರ ಮ್ಯಾಗ್ನೆಟ್ ಕ್ಲಿಪ್ ತೆಗೆದು ನಾನು, ಸೊ ನನಗೆ ಎಲ್ಲಿ ಬೇಕಾಗುತ್ತೆ, ಸೊ ಜಸ್ಟ್ ಪ್ರಾಪರಾಗಿ ಹಾಕ್ಬೇಕಂತೀನಿಲ್ಲ, ನಾನು ಜಸ್ಟ್ ಎಲ್ಲಿ ಬಿಡ್ತೀನೋ ಮ್ಯಾಗ್ನೆಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕಚ್ಕೊಳುತ್ತೆ. ಸೊ ನನಗೆ ಎಲ್ಲಿ ಬೇಕೋ ನಾನು ಅಲ್ಲಿ ಫಿಟ್ ಮಾಡ್ಕೊತೀನಿ. ಬಟ್ ನಾನು ಇನ್ನೂ ಮೈಕ್ ಆನ್ ಮಾಡ್ಕೊಂಡಿಲ್ಲ, ಯಾಕೆಂದರೆ ನನ್ನ ಹತ್ರ ಇರೋ ರಿಸೀವರ್ ಇನ್ನೂ ಇಲ್ಲದೆ, ನಾನು ಇನ್ನೂ ಪ್ಲಗ್ ಮಾಡಿಲ್ಲ. ಆಯಿತಾ. ಸೊ ನಂದು ಐಫೋನ್ ಆದ್ರಿಂದ, ಹಳೆಯ ಐಫೋನ್ ಆಗಿರೋದ್ರಿಂದ ನಂದು ಇನ್ನೂ ಲೈಟ್ನಿಂಗ್ ಪಿನ್ ಇರೋದು. ಆಯಿತಾ. ಸೊ ಹೊಸ ಡಿವೈಸಸ್ ಆಲ್ಮೋಸ್ಟ್ ಎಲ್ಲ ಡಿವೈಸಲ್ಲೂ ಸಿ ಪಿನ್ನೇ ಬಂದ್ಬಿಟ್ಟಿದೆ. ಓಕೆನಾ. ಬಟ್ ನಂದು ಹಳೇದಾಗಿರೋದ್ರಿಂದ ಅದಕ್ಕೆ ಯೂಸ್ ಆಗೋ ಥರ ನಾನು ಇದನ್ನೇನು ಎಕ್ಸ್ಟ್ರಾ ಹೊರಗಡೆ ತೊಗೊಂಡಿಲ್ಲ, ಈ ಬಾಕ್ಸಲ್ಲೇ ಕೊಟ್ಟಿದ್ರು. ಸೊ ಇದನ್ನ ನಾನು ಈ ಥರ ಪ್ಲಗ್ ಮಾಡ್ಕೊತೀನಿ. ಸೊ ಪ್ಲಗ್ ಆಯಿತು. ಇದನ್ನ ನಾನೀಗ ಫೋನ್ಗೆ ಹಾಕ್ಕೊತೀನಿ. ಸೊ ಇದಾಯಿತು ಅಂದರೆ ಈಗ ನಾನು ಮನೆ ಒಳಗಡೆನೇ ಇರೋದ್ರಿಂದ ನನಗೆ ಇದರ ಅವಶ್ಯಕತೆ ಇಲ್ಲ. ಸ್ಟಿಲ್ ನಾನು ಇದನ್ನು ಯೂಸ್ ಮಾಡ್ಕೊತೀನಿ, ಯಾಕೆಂದರೆ ಸೊ ಇದು ಒಂಥರ ಓಪನ್ ಆಗಿ ಕಾಣಿಸುತ್ತೆ. ಸೊ ನನಗೆ ಇದು ಹಾಕ್ಕೊಂಡಾಗ ಏನೋ ಒಂಥರ ಏನು ಅಷ್ಟು ಅಕ್ವರ್ಡಾಗಿ ಏನು ಕಾಣಿಸಲ್ಲ. ಇದು ಹಾಗೆ ಇತ್ತು ಅಂದರೆ ಅಕ್ವರ್ಡಾಗಿ ಕಾಣಿಸುತ್ತೆ, ಲೈಕ್ ಲುಕ್ ವೈಸ್ ನೋಡೋಕ್ಕಾದ್ರೆ ಹಂಗೆ ಕಾಣಿಸ್ಬೋದು. ಸೊ ಏನು ಮ್ಯಾಟ್ರೇನು ಆಗಲ್ಲ. ಸ್ಟಿಲ್ ಇದು ಹಾಕೊಂಡ್ರೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ನಾನು ವಾಯ್ಸಲ್ಲಿ ಉಸಿರಾಡೋದು ಯಾವುದು ಜಾಸ್ತಿ ಡೈರೆಕ್ಟಾಗಿ ಕೇಳಿಸಲ್ಲ. ನಾನು ಮಾತಾಡುವಾಗ ಎಜ್ಲೇನಾರು ಆರಿ ಆ ಎಜ್ಲಲ್ಲಿ ಇಲ್ಲೆಲ್ಲ ಆರಿದ್ರೆ ಸುಮ್ಮನೆ ತೇವಾಂಶ ಆಗುತ್ತೆ. ಈ ಫರ್ನ ಮೈಕ್ರೋಫೋನ್ಗೆ ಹೆಂಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಸೊ ಫಸ್ಟು ಕ್ಲಿಪ್ ತೆಗೀರಿ, ಸೈಡ್ಗಿಡಿ. ಸೊ ಜಸ್ಟ್ ಈ ಫರ್ನ ಉಲ್ಟಾ ಮಾಡ್ಕೊಳ್ಳಿ, ಸರಿನಾ. ಈ ಉಲ್ಟಾ ಮಾಡಿರೋದ್ರಲ್ಲಿ ಇಲ್ಲಿ ನಿಮಗೆ ರಿಟರ್ನ್ಸ್ ಕಾಣಿಸ್ತಿದೆ ವರ್ಡಿಂಗ್. ಸೊ ಇದನ್ನು ಇಲ್ಲಿಗೆ ಫೇಸ್ ಮಾಡಿ ಜಸ್ಟ್ ಈ ಥರ ಮಾಡ್ಕೊಳ್ಳಿ. ಸೊ ಈಗ ಫಿಲ್ ಆಯಿತು. ಸೊ ಇವಾಗ ಜಸ್ಟ್ ಇಲ್ಲಿ ಹಾಕ್ಕೊಂಡು ನಾನು ಸುಮ್ಮನೆ ಮ್ಯಾಗ್ನೆಟ್ ಬಿಟ್ಟರು ಹೋಗಿ ಪರ್ಫೆಕ್ಟಾಗಿ ಕಚ್ಕೊಡ್ತೀನಿ. ಸೊ ಇವಾಗ ಏನು ಆಕ್ವರ್ಡಾಗಿ ಕಾಣಿಸ್ತಿಲ್ಲ, ಒಂಥರ ಚೆನ್ನಾಗಿ ರಾಯಲಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ನಾನು ಮೊಬೈಲ್ಗೆ ಈ ರಿಸೀವರ್ನ ಕನೆಕ್ಟ್ ಮಾಡ್ಕೊತೀನಿ. ಆ್ಯಂಡ್ ಅಸಲಿ ಟೆಸ್ಟು ಇವಾಗಿರೋದು. ಸೊ ಗೈಸ್, ನಾನು ಇವಾಗ ಈ ಮೈಕ್ರೋಫೋನ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ವಾಯ್ಸ್ ಕ್ವಾಲಿಟಿ ಹೇಗೆ ಬರ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ನನಗೇನೋ ಇದು ಒಂಥರ ರಾಯಲಾಗಿ ಲುಕ್ಕಾಗಿ ಕಾಣಿಸ್ತಿದೆ ಆ್ಯಂಡ್ ಲಕ್ಸುರಿಯಾಗೂ ಕಾಣಿಸ್ತಿದೆ. ಒಂಥರ ತುಂಬ ಕಾಸ್ಟ್ಲಿ ಐಟಮ್ ಥರ ಕಾಣಿಸ್ತಿದೆ. ಬಟ್ ನಾನು ಇದಕ್ಕೆ ಕೊಟ್ಟಿರೋ ದುಡ್ಡು 1800 ರೂಪಾಯಿ. ಇದು ತುಂಬ ಯೂಸ್ಫುಲ್ ಆಗೋಂಥ ಪ್ರಾಡಕ್ಟ್ಸು, ಎಸ್ಪೆಷಲಿ ಕಂಟೆಂಟ್ ಕ್ರಿಯೇಟರ್ಸ್ಗೆ, ಯೂಟ್ಯೂಬರ್ಸ್ಗೆ ಆ್ಯಂಡ್ ಡೈಲಿ ವ್ಲಾಗ್ಸ್ ಮಾಡೋರಿಗೆ, ಎಲ್ಲ ಅಪರೂಪಕ್ಕೆ ವ್ಲಾಗ್ಸ್ ಮಾಡೋರ್ಗು ತುಂಬ ಯೂಸ್ ಆಗುತ್ತೆ. ಏನಕ್ಕೆ ಅಂದರೆ ಯಾವುದೇ ವಿಡಿಯೋ ಆದರೂ ವಿಡಿಯೋ ಕ್ಲಾರಿಟಿಗಿಂತ ಇಂಪಾರ್ಟೆಂಟ್ ಕೊಡಬೇಕಾಗಿರೋದು ಸೌಂಡ್ಗೋಸ್ಕರ. ಸೌಂಡ್ ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ನಮ್ಮ ವಿಡಿಯೋ ಬರುತ್ತೆ. ಆಗಲೇ ನಾವು ವಿತೌಟ್ ಮೈಕು ಟೆಸ್ಟ್ ಮಾಡಿದ್ವಲ್ಲ, ಈಗ ವಿತ್ ಮೈಕ್ ಟೆಸ್ಟ್ ಮಾಡೋಣ ಬನ್ನಿ. ಇವಾಗ ನಾನು ಕೂತಿರೋ ಜಾಗದಿಂದ ಎಷ್ಟು ಕ್ಲಿಯರಾಗಿ ಕೇಳಿಸ್ತಾ ಇದೆ ಅಲ್ವಾ. ಸೇಮ್ ಲಾಸ್ಟ್ ಟೈಮ್ ನಾನು ಎಲ್ಲಿ ಎಷ್ಟು ದೂರ ಹೋಗಿದ್ನೋ ಅಷ್ಟು ದೂರ ಹೋಗಿ ನಾನು ಮಾತಾಡ್ತೀನಿ. ಗೈಸ್, ಇವಾಗ ವಾಯ್ಸು ಯಾವ ವೇವ್ ಲೆಂತಲ್ಲಿ ಕೇಳಿಸ್ತಿದೆ? ಇವಾಗ ವಾಯ್ಸ್ ಯಾವ ವೇವ್ ಲೆಂತಲ್ಲಿ? ಸೇಮ್ ವೇವ್ ಲೆಂತೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೈಸ್, ಇವಾಗ ನನ್ನ ವಾಯ್ಸು ಕ್ಲಿಯರಾಗಿ ಕೇಳಿಸ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಈಗ ವಿಡಿಯೋ ಮಾಡ್ತಿರೋದ್ರಿಂದ ನಾನು ಆ ವಿಡಿಯೋ ಔಟ್ಪುಟ್ ಇನ್ನೂ ನೋಡಿರಲ್ಲ. ಸೊ ಚೆನ್ನಾಗಿ ಬಂದಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟು ನನಗೆ ತುಂಬಾ ವರ್ತ್ ಬೈ ಅಂತ ಅನ್ನಿಸ್ತು. ಏಕೆಂದರೆ ಈ ಪ್ರೈಸ್ ರೇಂಜಲ್ಲಿ 2 ಮೈಕ್ರೋಫೋನು ಆ್ಯಂಡ್ ವಿತ್ ಫರ್ರು ಆ್ಯಂಡ್ ಈ ಥರ ಕೇಸು, ಆಮೇಲೆ ವಿತ್ ಮ್ಯಾಗ್ನೆಟಿಕ್ ಕ್ಲಿಪ್ಸ್ ನಾನೆಲ್ಲೂ ನೋಡಿಲ್ಲ ಆ್ಯಕ್ಚುಲಿ. ನಾನು ತುಂಬಾ ಹುಡುಕಿ ದಿ ಬೆಸ್ಟ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ರಿವ್ಯೂ ಬಗ್ಗೆ ಮಾತಾಡೋದಾದರೆ ಒಳ್ಳೆ ರಿವ್ಯೂ ಇದೆ ಆನ್ಲೈನಲ್ಲಿ. ಇವಾಗೆಲ್ಲ ಆನ್ಲೈನಲ್ಲಿ ರಿವ್ಯೂ ಎಲ್ಲ ನಂಬೋಕ್ಕಾಗಲ್ಲ, ಯಾಕೆಂದರೆ ಈ ಥರ ಒಂದು ಕೂಪನ್ಸ್ ಕೊಡ್ತಾರೆ. ಈ ಕೂಪನ್ಸಲ್ಲಿ ಏನಾಗ್ತಾರೆ ಅಂದರೆ ಒಂದು ಒಳ್ಳೆ ರಿವ್ಯೂ ಕೊಟ್ಟು ಒಂದು ಸ್ಕ್ರೀನ್ಶಾಟ್ನ ನೀವು ಮೇಲ್ ಮಾಡಿದ್ರೆ 500 ರೂಪಾಯಿ ಕೊಡ್ತೀವಿ ಅಂತ. ಬಟ್ ಇದಕ್ಕೋಸ್ಕರ ನಾನು ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ. ಸೊ ಜೆನ್ಯೂನ್ಲಿ ನನಗೆ ತುಂಬಾ ಇಷ್ಟ ಆಯಿತು. ಸೊ ಈ ಪ್ರಾಡಕ್ಟ್ ನಾನು ಅಮೆಝಾನಲ್ಲಿ ತೊಗೊಂಡಿರೋದು 1800 ರೂಪಾಯಿ ಪ್ರೈಸು ನಾನು ತೊಗೋಬೇಕಾರೆ. ಸೊ ನಿಮಗೆ ಈ ಸೇಮ್ ಪ್ರಾಡಕ್ಟ್ ತೊಗೊಬೇಕು ಅಂದರೆ ನಾನು
ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಈ ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಆ ಲಿಂಕ್ ಥ್ರೂ ಪರ್ಚೇಸ್ ಮಾಡಿ. ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಕೊತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಬಾಯ್ ಬಾಯ್ ಗೈಸ್.